ಗೈಸ್, ನಾವೀಗ ಮುಂಬೈಯಿಂದ ಉಡುಪಿ ಬರ್ತಾ ಇದ್ದೇವೆ. ನೋಡಿ ಹೇಗೆ ಬರ್ತಾ ಇದ್ದೇವೆ, ನಮ್ಮ ಅವಸ್ಥೆ ನೋಡಿ ಗೈಸ್. ಟಿಕೆಟ್ ಬುಕ್ ಮಾಡಿದ್ದೇವೆ, ಆದರೆ ಸಹ ಎಲ್ಲ ಸೈಡಲ್ಲಿ ನಿಂತ್ಕೊಂಡು ಬರ್ತಾ ಇದ್ದೇವೆ. ಹೇಗೆ ಆಗ್ತಾ ಉಂಟು ಸಿರಾಜ್ ಎಕ್ಸ್ಪೀರಿಯನ್ಸ್? ಆದರೆ ಮುಂಚೆ ಒಂದು ಕಾಲ ನಿಂತ್ಕೊಂಡು ಬರ್ತದೆ. ಏನಿದ್ರೆ ಸಹ ಬರ್ತದೆ ಗೈಸ್. ಟಾಯ್ಲೆಟ್ ನಮಗೆ ಒಂದು ಒಳ್ಳೆ ಊರಿನವ್ರು ಸಿಕ್ಕಿದ್ದು ಅವರಿದ್ದು ಮಗ ಪರ್ವ ತಿಂತಾನ ಅಂತ ಹೇಳಿ ಮಗ ಆರೆಂಜ್ ತಿಂತಾನ ಅಂತ ಸ್ಟಾರ್ಟ್ ಮಾಡಿದ್ರಿಂದ ಹುಡುಗಿದ್ದಾರೆ. ಬಾಂಬೆಯಿಂದ ಸ್ಟಾರ್ಟ್ ಮಾಡಿದರೆ ಹೋಗುವವರೆಗೆ ಎಕ್ಸ್ಪೀರಿಯನ್ಸ್ ಸೂಪರ್ ಆಯಿತು. ರಾತ್ರಿ 11 ಗಂಟೆ ಆಗಿದೆ ಗೈಸ್. ಈಗ ನಮ್ಮದು ಸಿರಾಜಿಗೆ ಈಗ ಸ್ವಲ್ಪ ಕಣ್ಣು ಕೂರ್ತಾ ಇದೆ. ನಿದ್ರೆ ಬರ್ತಿದೆಯಾ? ನೋಡ್ಬೋದು. ಈಗ ನೆಕ್ಸ್ಟ್ ಸ್ಟಾಪ್ ಯಾವ್ದು ಬರ್ತದೆ? ನೆಕ್ಸ್ಟ್ ಸ್ಟಾಪ್ ಆನ್ ಟಾಪ್ ಮುಂಬೈ ಕಾ ನಜಾರ ನೋಡಿ, ಮುಂಬೈ ಕಾ ನಜಾರ. ಇಲ್ಲೆಲ್ಲ ಮೊಬೈಲ್ ನನಗೆ ಒಂದು ಹೆದರಿಕೆ, ಇದು ನನ್ನ ಚಪ್ಪಲ್ ಇದು ನಾನು ನಿದ್ರೆಯಲ್ಲಿ ಬಿದ್ದು ಹೊರಗೆ ಹೋಗ್ತದೆ ಅಂತ ಒಂದು ಹೆದರಿಕೆ ಉಂಟೀಗ. ಒಂದು ನಾನು ಸೀಟ್ ಇದೆಯಾ ಅಂತ ನೋಡಿ ಬರುವ. ರಶ್ ಇದೆ, ಸೀಟ್ ಇದ್ದರೆ ಹುಡುಕಿ ಬರೋಣ. ತುಂಬ ರಶ್ ಇದೆ ಮಾತ್ರ ಎವ್ರಿವೇರ್. ನೋಡ್ಬೋದು ಚಂಚನ ಟಂಟರ. ಒಂದು ಬೋಗಿ ಸಹ ಫ್ರೀ ಇಲ್ಲ. ಲಾಸ್ಟ್ ಟೈಮ್ ಆದರೆ ತುಂಬ ಬೋಗಿ ಎಲ್ಲ ಫ್ರೀ ಸಿಕ್ಕಿತ್ತು ನನಗೆ. ಸರಿ ಬಾವೆ, ಸಾರಿ ನೋಡುವ ಗೈಸ್, ಏನಾದರೂ ಒಂದು ಸೀಟ್ ಇದೆಯಾ ನೋಡುವ. ನೋಡಿ ನಿಮಗೆ ನೋಡ್ಬೋದು ಎವ್ರಿವೇರ್ ವಿಂಡೋ ಹತ್ರ ತುಂಬ ಜನ ಇದ್ದಾರೆ. ಚೆನ್ನಾಗಿ ಅರೆ ವಾ ಹೆಂಗೆ ಹಾಕಿ ಬಂದ ವಿಚಾರ. ಇದೊಂದು ರಶ್. ಸೊ ನಾವು ನೋಡಿದ ಪ್ರಕಾರ ನಮ್ಮ ಬೋಗಿಯೇ ಓಕೆ, ನಾವು ಓಕೆ ಎಂದಿದ್ದೇವೆ. ಈಗ ಎಕ್ಸ್ಕ್ಯೂಸ್ ಮೀ, ಓಕೆ ನನಗೆ ರಿಟರ್ನ್ ಹೋಗ್ತಿದ್ದೇನೆ ಗೈಸ್. ಯಾಕಂದರೆ ಇಷ್ಟು ಬೋಗಿಯಲ್ಲಿ ನಾನಿದ್ದದ್ದೇ ಬೋಗಿ ಸ್ವಲ್ಪ ಓಕೆ ಅನಿಸ್ತಾ ಇದೆ ನನಗೆ. ಸೊ ಫಸ್ಟ್ ಈಗ ನಮ್ಮ ಸಿರಾಜ್ ಬಾಯ್ಸ್ ಒಬ್ಬನಿದ್ದಾನೆ, ಹೆದರಿ ಹೋಗ್ಬೋದು. ಈಗ ಅಕ್ಕಪಕ್ಕ ಯಾರು ಸಹ ಇಲ್ಲ ಅವತ್ತು. ರಶ್ ಹೇಗಿದೆ ಅಂತ. ಒಂದು ಸೀಟ್ ಎಲ್ಲ ಸೀಟ್ ತುಂಬ ರಶ್ ಆಗಿದೆ. ಸಿರಾಜ್, ವಿ ಆರ್ ಇನ್ ಗುಡ್ ಪ್ಲೇಸ್. ಹಾಂ, ಆ ಕಡೆ ತುಂಬ ರಶ್ ಇದೆ. ಒಂದು ವೈರಲ್ ಆಗ್ತದೆ. ಅದು ಸತ್ಯ. ನೋಡುವ, ಈಗ ನಾವೀಗ ಕರೆಕ್ಟ್ ಪ್ಲೇಸಿಗೆ ಬಂದಿದ್ದೇವೆ. ಆ್ಯಕ್ಚುಲಿ ನಾನು ನಿದ್ದೆ ಇಲ್ಲದೆ ಪರದಾಟ, ಆದರೆ ಒಂದು ಜನ ಇಲ್ಲಿ ನೋಡಿ ಉಪಕರಣವಾಗಿ ಮಲಗಿದೆ. ಎಲ್ಲಿಯಾದ್ರೂ ಇಂಥದ್ದುಂಟ? ನಾನಿಲ್ಲಿ ಪರದಾಟ, ಸೀಟ್ ಇಲ್ಲದೆ, ಈ ಜನ ನೋಡಿ ಇಲ್ಲಿ ಮಲಗಿದೆ. ಹೋಗಿ ಸಿಂಕ್ ಎಬ್ಬಿಸಿದ. ಈಗ ಜಾಯ್ದ್ ಬೈ, ಓಯ್ ಜಾಯ್ದ್ ಬೈ, ಸೀಟ್ ತಿಕ್ಕಿದೆಯಾ? ಸೀಟ್ ತಿಕ್ಕಿತ್ತು. ಜನಕ್ಕೆ ಒಂದು ಶಾಕಿಂಗ್. ಎಂತೆಲ್ಲ ಮಲ್ಕೊಳ್ಳಿ. ಜನ ಚೋಚ ಮಾರೆ. 4:30 बजे गाइस, 4:30 एट लास्ट हमें सीट मिल गया है. ನಮಗೆ ಸೀಟ್ ಸಿಕ್ಕಿದೆ ಈಗ. ಸೊ ನಾವೀಗ 4:15 ಗಂಟೆಗೆ ರತ್ನಗಿರಿ ರೀಚ್ ಆಗಿದ್ದೇವೆ. ನೋಡ್ಬೋದು, ಒಂದು ಸಣ್ಣಗಿರೋ ಒಂದು ನಿದ್ರೆ ಸಹ ಆಯಿತು. ಏನಾಯ್ತೀಯ ನನಗೆ? ಹೊರಗೆ ಮಾರ ಅಡ್ವೆಂಚರಸ್, ಒಳ್ಳೆ ಎಕ್ಸ್ಪೀರಿಯನ್ಸ್. ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್. ರತ್ನಗಿರಿ ನಂತರ ಫುಲ್ ಖಾಲಿ ಆಗಿದೆ ಈಗ ಟ್ರೈನ್. ಮೋಸ್ಟ್ ರತ್ನಗಿರಿಗೆ ಹೆಂಗಾರು ಇಳಿದಿದ್ದಾರಲ್ಲ? ರತ್ನಗಿರಿಯಲ್ಲಿ ಎಲ್ಲರೂ ಆಲ್ಮೋಸ್ಟ್ ಇಳಿದಿದ್ದಾರೆ.
ಯಾರೆಲ್ಲ ಉಪದ್ರ ಇದ್ದಲ್ಲ ಅವರೇ ಹೇಳಿದ್ದು. ಹೌದು. ಈಗ ಗೈಸ್ ರಂಜಾನ್ ಇದ್ದು ಟೈಮ್ ಸ್ವಲ್ಪ ಒಂದು ಜನ ಒಂದು ನೀರು ಕೊಟ್ಟು ಹೋಗಿದ್ದಾರೆ ನಮ್ಮ ಪ್ರೀತಿಯಿಂದ. ಮತ್ತು ಸ್ವಲ್ಪ ಈಗ ಒಂದು ಕೇಕ್ ಇದೆ, ಕೇಕ್ ಮುಸುಂಬಿ ಆ್ಯಪಲ್ ಮತ್ತು ತಿಂದು ಉಪವಾಸ ಸ್ಟಾರ್ಟ್ ಮಾಡುವ. ನಮ್ಮದು ಸೆಹರಿ ಯಾವುದು ಸೆಹರಿನ ಕನ್ನಡ ಅಂತ ಚಾತೆಗೆ ಬನ್ನಿ ಸೆಹರಿ ಹೋಗುತ್ತೆ ಕನ್ನಡ ಮೇಲೆ. ಥ್ಯಾಂಕ್ ಯು. ಈಗ 11:30 ಬಜೆ ಶಾಯದ್ 11:30ಗೆ ಉಡುಪಿ ರೀಚ್ ಆಗ್ತದೆ. 11:30 12 ಗಂಟೆ ಆಗ್ತದೆ ಐ ಗೆಸ್. सुकून वांगा नींद, सुकून वांगा इफ्तियारी, सहरी तोबा सहरी आइता. गाइस मार्निंग बೈಂದೂರು ಬಂದಿದೆ. 2 ಬಜೆ ವಡಾ ಪಾವ್, ಚಾಯ್ ಕಾಫಿ ಅದರೊಟ್ಟಿಗೆ ನಮ್ಮ ಸಿರಾಜ್ ಭಾಯ್ ಸಾಹೇಬ್ ಬಿ ಕೂತ್ಕೊಂಡಿದ್ದಾನೆ. ಗುಡ್ ಮಾರ್ನಿಂಗ್ ಬ್ರದರ್, ಹೌ ಇಸ್ ದ ಜರ್ನಿ? ಗುಡ್. ಟಯರ್ಡ್ ಆಗಿದ್ದಾರೆ ಹಂಗೆ. ಸೊ ನೋಡ್ಬೋದು ನಾವೀಗ ಬಂದಿದ್ದೇವೆ ಬೈಂದೂರು. ಈಗ ಬೈಂದೂರಿಂದ ಉಡುಪಿಗೆ ಆಲ್ಮೋಸ್ಟ್ 1 ಗಂಟೆ ಜರ್ನಿ. 1 ಗಂಟೆ ಬಿಟ್ಟರೆ ನಾವೀಗ ಉಡುಪಿ ರೀಚ್ ಆಗ್ತೀವಿ. ಗಾಯ್ಸ್ ಅಂತೂ ಇಂತೂ ನಮ್ಮದು ಉಡುಪಿ ರೀಚ್ ಆಗಿದ್ದೇವೆ ನಾವು. ಚಂಗು ಉಡುಪಿ. ಸೊ ನಾವು ರೀಚ್ ಆಗಿದ್ದೇವೆ ಉಡುಪಿಗೆ. ನೋಡಿ ನಮ್ಮ ಉಡುಪಿಯ ಸ್ಟೇಷನ್. ವಿ ಕೇಮ್ ಟು ಅವರ್ ಮಿಟ್ಟಿ. ಮಾತ್ರ ಒಂದು ನಮ್ಮ ಊರಿದ ಒಂದು ಸ್ವಾಗತ. ಹಾ ಏಕ್ದಮ್ ಖುಷಿ. ಗೈಸ್ ಎಟ್ ಲಾಸ್ಟ್ ಉಡುಪಿ ರೀಚ್ ಆಗಿದ್ದೇವೆ. ಖುಷಿ ಆಗ್ತದೆ ತುಂಬ, ಯಾಕಂದರೆ 2 ದಿವಸ ತುಂಬ ಅಂದರೆ ಮಸ್ತಿ ಸಹ ಮಾಡಿದ್ದೇವೆ. ನಡೆದು ಸಾಕಾಗಿದೆ. ಒಂದು ಕಮ್ಮಿ ಒಂದು 30-40 ಕಿಲೋಮೀಟರ್ ನಡೆದಿರ್ಬೋದು ನಾವು. 30-40 ಒಂದು 25-30 ಜಾಸ್ತಿ ನಡೆಯೋಕ್ಕೆ ಚಾನ್ಸ್ ಇದೆ. ಯಾಕಂದರೆ ನಮ್ಮ ಕಾಲ ಉಂಟಲ್ಲ ಈಗ ಮೊರಂಟಿ ಹೋಗಿದೆ ಅಂದರೆ ನಿಮಗೆ ಎಂತ ಇರ್ಬೋದು ಅದಕ್ಕೆ ಚಂದ್ರ. ನಮಗೆ ಈಗ ವಸೀಂ ಬಾಯಿ ಬರ್ತಾ ಇದ್ದಾರೆ ಪಿಕ್ ಮಾಡಲಿಕ್ಕೆ. ಫಸ್ಟ್ ಈಗ ವಸೀಂ ಬಾಯಿಗೆ ಮೀಟ್ ಆಗೋಣ. ಫೋನ್ ಮಾಡಿ ಅರ್ಧ ಗಂಟೆ ಆಗಿದೆ. ಒಂದು 5 ನಿಮಿಷ ಹೋದರೆ ನಾವು ಮನೆಗೆ ಬರ್ತಿದ್ವಿ ಇರಬೇಕು. ಎಂತ ಮಾಡ್ತಿದ್ವಿ ಇಷ್ಟು ಟೈಮ್? ಕಸ್ಟಮರ್ ಇದ್ದಾರಂಗ, ರಾಯಿನ್ ಇದ್ದಾನಂಗ. नहीं तुम्हारा साइज का नहीं है, बिग साइज नहीं है उधर वो मार्केट में. हाँ ಸೊ ಚಂದ್ರ ಈಗ ಹೊರಡುವ. ಎಸ್ ಚಂದ್ರ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಂತ ಸಬ್ಸ್ಕ್ರೈಬ್ ಮಾಡಿ. ಹಾಂ ಗೊತ್ತಾಯ್ತಂಗ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಮ್ಮ ಸ್ವಾಗ್ ಪರದೇಶಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡಿ. ಟಾಟಾ, ಬೈ ಟೇಕ್ ಕೇರ್.